ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಬೇಸಿಗೆಯ ಬಿಸಿಯಲ್ಲಿ ಹನಿ ಹನಿ ನೀರಿಗೂ ಜನ ಹಾಹಾಕಾರ ಪಡುತ್ತಿರುವ ಸಮಯ. ಇನ್ನೊಂದೆಡೆ ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಮೂಲ್ಯವಾದ ಕುಡಿಯುವ ನೀರು ವ್ಯರ್ಥವಾಗುತ್ತಿರುವ ದುಸ್ಥಿತಿ. ಹೌದು, ಬೆಂಗಳೂರು ನಗರದ ಕುಮಾರಸ್ವಾಮಿ ಲೇಔಟ್ 181ನೇ ವಾರ್ಡ್ನ 18ನೇ ಮುಖ್ಯ ರಸ್ತೆಯಲ್ಲಿ ಕಳೆದ ಒಂದು ವಾರದಿಂದ ಕಾವೇರಿ ನೀರಿನ ಪೈಪ್ ಹೊಡೆದು ಸತತವಾಗಿ ನೀರು ಲೀಕ್ ಆಗುತ್ತಿದೆ. ಒಂದಲ್ಲ ಎರಡೆರಡು ಕಡೆ ಪೈಪ್ ಹಾನಿಗೊಳಗಾಗಿ ರಸ್ತೆ ಉದ್ದಕ್ಕೂ ನೀರು ಹರಿದು ಹೋಗುತ್ತಿದೆ. ಬೇಸಿಗೆ ಈ ಕಠಿಣ ಪರಿಸ್ಥಿತಿಯಲ್ಲಿ ಇಂತಹ ನೀರಿನ ವ್ಯರ್ಥ ಜನರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳೀಯ ನಿವಾಸಿಗಳು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ದೂರು ನೀಡಿದರೂ ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ತೋರಿಸುತ್ತದೆ. ಒಂದೆಡೆ ಜನರಿಗೆ ನೀರಿನ ಕೊರತೆ, ಇನ್ನೊಂದೆಡೆ ಇಂತಹ ಬೇಜವಾಬ್ದಾರಿತನ. ಇದು ನಿಜಕ್ಕೂ ದುರಂತಕರ ಸ್ಥಿತಿ. ತಕ್ಷಣವೇ ಬಿಡಬ್ಲ್ಯೂಎಸ್ಎಸ್ಬಿ ಅವರು ಪರಿಶೀಲಿಸಿ ಈ ಸಮಸ್ಯೆಯನ್ನು ಪರಿಹರಿಸಿ ನೀರಿನ ನಷ್ಟವನ್ನು ತಡೆಯಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ನೋಡಿ, ಇಲ್ಲಿ ಸ್ಥಳೀಕರು ಹೇಳ್ತಿದ್ದಾರೆ, ನಾನು ಕಂಪ್ಲೇಂಟ್ ಮಾಡಿದ್ದೀನಿ, ಕಂಪ್ಲೇಂಟ್ ಮಾಡೋದು ಸಹ ಬಂದಿಲ್ಲ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಇಲ್ಲಿ ಯಾವಾಗ ಕಂಪ್ಲೇಂಟ್ ಮಾಡಿದ್ರಿ? ಇವತ್ತು 10 ಮುಕ್ಕಾಲು ಮಾಡಿದ್ದಾರೆ ನಮ್ಮ ಮೇಡಮ್. ಏನಂದ್ರೆ ಕಳಿಸ್ತೀನಿ ಅಂದ್ರ? ಇಲ್ಲ, ಕಂಪ್ಲೇಂಟ್ ಆಗಿದೆ, ಆನ್ಲೈನ್ ರಿಜಿಸ್ಟರ್ ಆಗಿದೆ, ಇನ್ನೂ ಬಂದಿಲ್ಲ. ಏನೇನು ಪ್ರೀತಿ ಅಂತ ಇದೆ, ಸರ್ವಿಸ್ ಸ್ಟೇಷನ್ ಬರುತ್ತೆ, ನಾಳೆ ಬರ್ಬೋದೇನು ಸರ್? ಹೌದಾ? 3-4 ಡೇಸ್ ಆಗಿದೆ ಸರ್. 3-4 ಡೇಸ್ ಇಂದ ಹೀಗೆ ಬರ್ತಾ ಇದೆ. 3-4 ಡೇಸ್ ಆಯ್ತಾ? ಬಟ್ ಕಾವೇರಿ ನೀರು ಅನ್ಕೊಂತೀವಿ ಸರ್. ಇದು ಕಾವೇರಿ ವಾಟರ್ನೇ ಇದಲ್ಲ, ಅದು ಯಾಕಂದ್ರೆ ಇದು ಆ ವಾಟರ್ ಆಗಿದೆ, ಸ್ಮೆಲ್ ಬಂದಿರೋದು. ಸ್ಮೆಲ್ ಬಂದಿರೋದು ಇದು ಕಾವೇರಿ ವಾಟರ್ ಇದು. ಹೌದು, ಕಾವೇರಿ. ಹೀಗೆ ಬರ್ತಾ 3 ಡೇಸ್ ಇಂದ ಹೀಗೆ ಬರ್ತಾ ಇದೆ. ಓಕೆ ಓಕೆ ಓಕೆ. ನೋಡಿ, ಒಬ್ಬ ಸ್ಥಳೀಯರು ಇಲ್ಲಿ ಪಾಪ ಕಂಪ್ಲೇಂಟ್ ಮಾಡಿದಾರಂತೆ. ಕಂಪ್ಲೇಂಟ್ ಮಾಡಿದ್ರು ಸಹ ಬಂದು ಇದು ಮಾಡಿಲ್ಲ ಅಂತಂದರೆ ಇನ್ನೆಂಥ ಇವ್ರು ಇರ್ಬೇಕು ಹೇಳಿ. ಹೋಗಲಿ, ರಸ್ತೆನೂ ಅಧ್ವಾನ ಆಗ್ತಿದೆ, ಈ ಕಡೆ ನೀರೂ ಫುಲ್ಲು ಫೋಲ್ ಆಗ್ತಾ ಇದೆ. ನೋಡಿ ಎಷ್ಟಿದಾಗಿ ನೋಡಿದ್ವಿ. ಏನು ಇವತ್ತು ಒಂದೊಂದು ಹನಿಗೂ ಸಹ ಈ ಉತ್ತರ ಕರ್ನಾಟಕ ಕಡೆ ಹೋಗ್ಬಿಟ್ರೆ ಅದು ನೀರೆಷ್ಟು ಹಿಂಗಿದೆಯಪ್ಪ ಅಲ್ಲಿ? ವಾಟರ್ ಬರಲ್ಲ ಅಲ್ಲಿ. 10 ಡೇಸ್ ಎಲ್ಲ. ಮೊನ್ನೆ ಒಂದು ಯಾವುದೋ ಒಂದು ಇದ್ರಲ್ಲಿ ತೋರಿಸ್ತಾ ಇದ್ರು, ಒಂದು ಗ್ಲಾಸ್ ನೀರು 10 ರೂಪಾಯಿ ಅಂತೆ. ಬೆಟ್ಟದ ಮೇಲ್ಗಡೆ ಒಂದು ಗ್ಲಾಸ್ ನೀರು 10 ರೂಪಾಯಿ ಅಂತೆ. ಮತ್ತೆ ಇದೇ ಪ್ರಾಬ್ಲಮ್ ಆಗುತ್ತೆ. ಮಳೆ ಬಿದ್ದಾಗ ಮಳೆ ಕೆಡೆ ಹೋಗಿ ಮತ್ತೆ ನೀರು ಬಂದಾಗೆ ಆಗೋದು. ಸಮ್ಮರಲ್ಲೆಲ್ಲ ಇನ್ನೂ ನೀರುಗಳೇ ಬರಲ್ಲ. ಕಾವೇರಿ ಟಾಯ್ಲೆಟ್ ಹೋಗಿ ಕೂಡ ಅವರು ಬಕೆಟ್ ತುಂಬಿ ಇಟ್ಬಿಡ್ತಾರೆ ನಮ್ಮ ಆಫೀಸಲ್ಲೆಲ್ಲ. ತುಂಬಾ ಪೋಲ್ ಆಗ್ತಿದೆ ಸರ್ 2-3 ಡೇಸ್ ಇಂದ. ಹೌದು, ಪೈಪ್ ಹೊಡೆದಿದೆ ಇಲ್ಲಿ ಸರ್. ಇಲ್ಲ, ಪೈಪ್ ಹೊಡೆದಿದೆ. ನೆನ್ನೆ ನಾನು ಲೈವ್ ಮಾಡಿದೆ. ಲೈವ್ ಮಾಡಿದ್ರು ಸಹ ಅವರು ಎಚ್ಚೆತ್ಕೋತಾ ಇಲ್ಲ ಅಂತಂದ್ರೆ ಇದೆಷ್ಟು ಇದಿರ್ಬೇಕು ಹೇಳಿ ಅವ್ರಿಗೆ. ಹೋಗ್ಲಿ, ಕಂಪ್ಲೇಂಟ್ ಆಗಿದೆ, ನಾಳೆ ಬರ್ಬೋದು ಸರ್. ನಾಳೆ ಬರ್ತಾರೆ. ಅವ್ರು ಈ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ. ಮತ್ತೆ ಇಲ್ಲಿ ಕಸದ್ದು ಇವಾಗ ಕ್ಲಿಯರ್ ಆಗಿದೆ. ಕ್ಲಿಯರ್ ಆಯ್ತಾ? ಮಾಡಿದೀವಿ, ಕಸ ಕ್ಲಿಯರ್ ಆಗಿದೆ. ಎಲ್ಲ ಕಸ ಇತ್ತು ಆಮಯಂದ್ರೆ ಡೆಸ್ಟ್ ಆಗ್ತಾ ಇದ್ದಾರೆ. ಇಲ್ಲ, ಅದನ್ನ ನಾನು ಇದು ಮಾಡ್ತೀರಿ ಅವ್ರಿಗೆ ಹೇಳ್ತೀನಿ ಅವ್ರಿಗೆ.